ನಾಯಕನ ಭೇಟಿ ಆಗಿದ್ರಾ? ಯಾವಾಗ ಆಗೋದು ಸರ್ ಎಲ್ಲ ಪದಾಧಿಕಾರಿ? ಪಕ್ಷದ ವರಿಷ್ಠರನ್ನ ದೆಹಲಿಯಲ್ಲಿ ಭೇಟಿ ಮಾಡಿದ್ದೇನೆ. ಎಲ್ಲವೂ ಕೂಡ ಒಳ್ಳೇದಾಗ್ತದೆ, ಅಷ್ಟು ಮಾತ್ರ ಸಂದರ್ಭ ಆಗ್ತದೆ. ರಾಮುಲು ಮತ್ತೆ ಯಾರು ಸೋಮಣ್ಣ ಅವರು ಕೇಂದ್ರದ ಸಚಿವರಿದ್ದಾರೆ, ಪಕ್ಷದ ಹಿರಿಯರಿದ್ದಾರೆ, ಪಕ್ಷದ ಬಗ್ಗೆ ಒಂದು ಕಾಳಜಿ ಬದ್ಧತೆನ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಹಿರಿಯರು. ಕಾಂಗ್ರೆಸ್ ಪಕ್ಷದಲ್ಲಿದ್ರು, JDS ಅಲ್ಲಿದ್ರು. ಅಂದ್ರೆ 44-45 ವರ್ಷಗಳ ಒಂದು ಸುದೀರ್ಘ ಅನುಭವ ಇದೆ. ಎಲ್ಲಿ ಸಮಸ್ಯೆ ಇರ್ತದೋ ಅಲ್ಲಿ ಸೋಮಣ್ಣವ್ರು ಇರ್ತಾರೆ. ಅಂದ್ರೆ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾರೆ. ಈ ವಿಚಾರದಲ್ಲೂ ಕೂಡ ಅವರು ಮಾತನಾಡಿದ್ರೆ ಅದು ಸ್ವಾಗತ. ಸಾಧ್ಯ ನಾನು ಕೂಡ ಜೋಡಿಸ್ಕೊಳ್ತೇನೆ. ಸರ್, ಈಗ ಕಾಂಗ್ರೆಸ್ MLA ವಿಜಯರಾಘವ್ ಕಾಶಪ್ಪನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಬಿಜೆಪಿ 55 ಜನ ಇಟ್ಲಿಸ್ಟ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ MLA ಅವ್ರಿಗೆ ಕರೀತಾ ಇದ್ದಾರೆ. ದುಡ್ಡು ಕೊಟ್ಟು ಖರೀದಿ ಮಾಡೋದಕ್ಕೆ ಒಂದು, ಅನಂತರ ಬರ್ಲಿಲ್ಲ ಇಡಿ ಮತ್ತೆ IT ದಾಳಿ ಎದುರಿಸ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಕಾಶಪ್ಪನವ್ರು ಏನ್ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ. ಆದ್ರೆ ರಾಜ್ಯದಲ್ಲೂ ಪರಿಸ್ಥಿತಿ ಏನಾಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಮಹಾನಗರ ಪಾಲಿಕೆಗಳಲ್ಲಿ 30,000ಕ್ಕೂ ಹೆಚ್ಚು ನೌಕರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಅವರ ಒಂದು ನ್ಯಾಯಸಮ್ಮತವಾಗಿರ್ತಕ್ಕಂಥ ಬೇಡಿಕೆಯನ್ನ ಈಡೇರಿಸತಕ್ಕಂಥ ಕರ್ತವ್ಯ ರಾಜ್ಯ ಸರ್ಕಾರದ್ದು, ಮಾನ್ಯ ಮುಖ್ಯಮಂತ್ರಿಗಳದ್ದು. ಅಭಿವೃದ್ಧಿ ಇಲ್ದೇನೆ ಜನ ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾರ್ಮಿಕರ ಒಂದು ಬೇಡಿಕೆನ ಈಡೇರಿಸೋದಕ್ಕೆ ಸಾಧ್ಯ ಆಗದೇನೆ ಜನಸಾಮಾನ್ಯರು ಇವತ್ತು ನಗರಗಳಲ್ಲಿ ಇವತ್ತು ಪರದಾಡ್ತಾ ಇದ್ದಾರೆ. ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ, ಅವರ ಈ ಬೇಡಿಕೆಗಳನ್ನ ಪರಿಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ತತ್ಕ್ಷಣ ಗಮನಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ.